ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸುಷ್ಮಾ ಚಂದು ವ್ಲಾಗ್ಸ್ ಮಂಡ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಶುರು ಮಾಡೋಣ. ಹಾಗೆ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಾಗೆ ಹಬ್ಬ ಆದಮೇಲೆ ಈ ವ್ಲಾಗ್ ಬರುತ್ತೆ, ಅಂದರೆ ಇದು ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ. ಸೊ ಹಬ್ಬದ ಪೂಜೆ ಆಗಲಿ, ಅಭಿಷೇಕ ಮಾಡಿದ್ದು, ನಾವು ಹೆಂಗೆ ಹಬ್ಬ ಆಚರಿಸಿದ್ವಿ, ಯಾವ ನೈವೇದ್ಯ ಮಾಡಿದ್ದೆ ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಈಗ ಪೂಜೆ ಪ್ರಿಪ್ರೇಷನ್ನು, ಪೂಜೆ ಸಾಮಾನುಗಳನ್ನೆಲ್ಲ ತೊಳೆದಿಟ್ಟಿದ್ದೆ. ದೇವ್ರ ಮನೇನ ಎಲ್ಲ ಗೋಡೆಗಳೆಲ್ಲ ಒರೆಸಿದ್ದೆ. ಅದನ್ನು ಪಾತ್ರೆಗಳು ಒರೆಸಿ ಕುಂಕುಮ ಇಡಬೇಕಿತ್ತು. ಹಾಗೆ ಲಕ್ಷ್ಮಿ ಕೂರಿಸೋದಕ್ಕೋಸ್ಕರ ನೀರನ್ನು ಇಟ್ಟು ಕೂರಿಸ್ತೀನಿ ನಾನು. ಹಾಗಾಗಿ ಮಡಿ ನೀರನ್ನು ಹಿಡಿದು ಇಟ್ಟಿದ್ದೆ. ನಾನು ಬುಧವಾರನೇ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದೆ. ಏನೇನು ಬೇಕೋ ಪೂಜೆಗೆ ಎಲ್ಲನೂ ಕೂಡ ತಗೊಂಡು ಬಂದೆ. ಹಾಗೆಯೇ ದೇವರಿಗೆ ತುಪ್ಪದ ದೀಪ ಹಚ್ಚೋದಕ್ಕೋಸ್ಕರ, ಹಾಗೆ ನೈವೇದ್ಯಕ್ಕೆ ತುಪ್ಪಗಳನ್ನ ಹಾಕಿ, ಹಾಗೆ ತುಪ್ಪದ ದೀಪ ಹಚ್ಚೋಕ್ಕೆ ಯಾವುದೇ ರೀತಿ ಪರಿಕರಗಳನ್ನ ಹಾಕ್ತೀನಿ, ಕಾಯಿಸಿ ಮನೇಲೇ ರೆಡಿ ಮಾಡಿ ಇಟ್ಕೊತೀವಿ ನಾವು ತುಪ್ಪನ. ಹಾಗೆ ಬಾಳೆಹಣ್ಣು ಕೂಡ ತಂದಿದ್ವಿ. ಅವರು ಹಬ್ಬದ ದಿವಸ ಹಣ್ಣಾಗುತ್ತೆ ಅಂತ ಹೇಳಿದ್ರು. ಇದು ನೋಡಿದ್ರೆ ಗುರುವಾರಕ್ಕೇ ಹಣ್ಣೆಲ್ಲ ಆಗ್ಬಿಟ್ಟಿತ್ತು. ಇನ್ನು ನಾಳೆ ಅಷ್ಟರೊಳಗೆ ದೆಂಗ ಆಯ್ತದೋ ಅನ್ನೋದೇ ಅಂದ್ಕೊಂಡಿದ್ದು. ಹಾಗೆ ಈ ಸೀಬೆಕಾಯಿನೂ ಅಷ್ಟೇ ನಮ್ಮ ಚಿಕ್ಕ ಮಾವನ ಮನೆಯಿಂದ ಕೊಟ್ಟು ಕಳಿಸಿದ್ರು. ಫ್ರಿಜ್ಜಲ್ಲಂತೂ ಫುಲ್ ಜಾಗನೇ ಇಲ್ಲ. ತರಕಾರಿಗಳು ಬುಧವಾರ ಸಂತೆ ಇದರಿಂದ ತರಕಾರಿಗಳು, ಹಾಗೆ ಡ್ರೈ ಫ್ರೂಟ್ಸು, ಹಣ್ಣುಗಳು, ಹೂಗಳು ಎಲ್ಲನೂ ಕೂಡ ಫ್ರಿಜ್ಜಲ್ಲಿ ಇಟ್ಟು, ಫ್ರಿಜ್ಜಂತೂ ಫುಲ್ಲು ಸ್ಟಾಕ್ ಆಗಿಬಿಟ್ಟಿತ್ತು. ಯಾವುದೇ ರೀತಿ ಐಟಮ್ ಇಡಿಸ್ತಿರ್ಲಿಲ್ಲ. ಹಾಗೆ ಈ ಒಂದು ಬುದ್ಧ ನಮ್ಮ ಯಜಮಾನ್ರು ಹಿಂದೆ ಒಂದು ಕೆಲಸ ಅಂದರೆ ಒಂದು ಡ್ರೈವಿಂಗ್ ಕೆಲಸಕ್ಕೆ ಹೋಗ್ತಿದ್ರಲ್ಲ, ಅಲ್ಲಿ ಒಬ್ಬ ಇಂಜಿನಿಯರ್ನ ಪಿಕಪ್ಪು ಡ್ರಾಪ್ ಮಾಡುವಂಥ ಕೆಲಸ ಮಾಡ್ತಿದ್ರು. ಆವಾಗ ಅವ್ರಿಗೆ ಈ ಬುದ್ಧನ ಅವರು ಗಿಫ್ಟಾಗಿ ಕೊಟ್ಟಿದ್ದರು. ಅದು ಕೂಡ ಅಷ್ಟೇ, ನನ್ನ ಮಗ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಮಾಡಿಟ್ಟಿದ್ದ. ಎಲ್ಲನೂ ತೊಳೆದು ಒಣಗಲಿ ಅನ್ನೋದಕ್ಕೋಸ್ಕರ ಅಲ್ಲಿಟ್ಟಿದ್ದೆ. ಹಾಗೆ ಚಿಕ್ಕ ಚಿಕ್ಕ ಕೆಲಸಗಳು, ಹಬ್ಬದ ದಿವಸನೇ ಎಲ್ಲನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಚಿಕ್ಕ ಚಿಕ್ಕ ಕೆಲಸ, ಈ ತೋರಣಗಳನ್ನ ಹಾಕೋದು, ಕೆಲವೊಂದು ಪ್ರಿಪ್ರೇಷನ್ ಹಬ್ಬದ ಮುಂಚೆನೇ ಮಾಡ್ಕೊಳ್ಳೋದಿರುತ್ತೆ. ಅದನ್ನೆಲ್ಲ ಮಾಡ್ಕೊತಿದ್ವಿ. ಫ್ರೆಶ್ಶಾಗಿ ಮಾವಿನ ಸೊಪ್ಪನ್ನ ತಂದಿದ್ರಲ್ಲ, ಆ ಟೈಮಲ್ಲಿ ಸ್ವಲ್ಪ ಫ್ರೀಯಾಗಿದ್ದೆ ಅಂತ ಹೇಳ್ಬಿಟ್ಟು ಮಾವಿನ ಸೊಪ್ಪು ದೇವ್ರ ಮನೆಗೆ ಮುಂದೆ ಬಾಗಿಲಿಗೆಲ್ಲ ಹಾಕ್ಬಿಟ್ಟು, ಹಾಗೆ ಹೊಸದೊಂದು ತೋರಣ ತಂದಿದ್ದೆ ಆರ್ಟಿಫಿಷಿಯಲ್ದು. ಆ ತೋರಣನೂ ಕೂಡ ಹಾಕ್ತಾಯಿದ್ದೆ, ಅಂದರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಅದನ್ನು ಕೂಡ ಹಾಕಿ ಇಟ್ಟಿದ್ದೆ. ಹಾಗೆ ನೈಟು ಮನೆಯೆಲ್ಲ ಕ್ಲೀನ್ ಮಾಡಿ ಗುಡಿಸಿ ಒರೆಸಾದ್ಮೇಲೆ ಲಕ್ಷ್ಮಿನೆಲ್ಲ ಕೂರ್ಸೋಕ್ಕೆ ಟೇಬಲೆಲ್ಲ ರೆಡಿ ಮಾಡೋಣ ಅಂತೇಳಿ ಕೆಳಗಡೆಗೆ ಮ್ಯಾಟು ಹೊಸದು ಒಂದು ತಗೊಂಡಿದ್ವಿ. ಹಾಗಾಗಿ ಆ ಮ್ಯಾಟ್ನ ಕೆಳಗಡೆಗೆ ಹಾಕೋಣ, ಬ್ಯಾಕ್ ಡ್ರಾಪು ಒಳ್ಳೆ ಚೆನ್ನಾಗಿ ಕಾಣಿಸುತ್ತೆ, ಖಾಲಿ ಖಾಲಿ ಅನ್ನೋದಕ್ಕೋಸ್ಕರ ಕೆಳಗಡೆಗೆ ಹಾಕ್ತಾಯಿದ್ವಿ. ದೊಡ್ಡದಿತ್ತು ಅಂತ ನನ್ನ ಮಗನ ಚೇಷ್ಟೆ ನೋಡ್ಬೋದು. ಬಂದು ಮ್ಯಾಟ್ ಹಾಸೋದು ಕಡೆನೇ ಬರ್ತಾನೆ. ಹಾಗೆ ನನ್ನ ದೊಡ್ಡ ಮಗ ಅಂತೂ ನಿಜ ತುಂಬ ಹೆಲ್ಪ್ ಮಾಡ್ತಾನೆ. ಅವನಂತೂ ಎಷ್ಟು ಸಪೋರ್ಟ್ ಮಾಡ್ತಾನೆ. ಅವ್ನಿಗೇನೋ ನಮ್ಮ ಮನೇಲಿ ಹಬ್ಬ ಮಾಡ್ತಿದ್ದೀವಿ, ಈ ಥರ ಮಾಡ್ತಿದ್ದೀವಿ ಅನ್ನೋದು ಒಂದು ಖುಷಿ ಅವನಿಗೆ. ಎಲ್ಲ ಕೆಲಸನೂ ಕೂಡ ಅವನೇ, ಏನೇ ಇದು ತಂದು ಕೊಡೋದಾಗಲಿ ಮಾಡೋದಾಗಲಿ ಅವನ ಕೈಲಿ ಏನಾಗುತ್ತೋ ಅದನ್ನು ಅವನು ಮಾಡಿಕೊಡ್ತಿದ್ದ. ಹಾಗೆ ನಮ್ಮ ಯಜಮಾನ್ರು ಅವರು ಕೂಡ ಅಷ್ಟೇ ಹೆಲ್ಪ್. ಅಂದರೆ ನೈಟೇ ಸೀರೆ ಉಡಿಸಿ ಇಟ್ಟರೆ ಬೆಳಗ್ಗೆ ಅದು ಸೀರೆ ಉಡ್ಸೋದೇ ಒಂದು ಸ್ವಲ್ಪ ಕಷ್ಟ. ಯಾಕೆಂದರೆ ಅದು ನರಿಗೆ ಎಲ್ಲ ನೀಟಾಗಿ ಕುತ್ಕೊಳ್ಬೇಕು. ಹೆಂಗೆಂಗೋ ಕುತ್ಕೊಂಡ್ರು ಚೆನ್ನಾಗಿ ಅನಿಸಲ್ಲ ಅನ್ನೋದಕ್ಕೋಸ್ಕರ ನೈಟೇ ಸೀರೆನ ಉಡಿಸಿ, ಯಾವಾಗಲೂ ಅಷ್ಟೇ ಪ್ರತಿ ವರ್ಷವೂ ನಾನು ನೈಟೇ ಸೀರೆನ ಉಡಿಸಿ ಬಿಂದಿಗೆಗೆ ಅದನ್ನು ಉಡಿಸ್ಬಿಟ್ಟು ಇಟ್ಬಿಟ್ಟು ಒಂದು ಡಾಪ್ ಕಟ್ಟಿ ಟೈಟಿಗೆ ಇಟ್ಬಿಟ್ಟಿರ್ತೀನಿ. ಯಾಕೆಂದರೆ ಬೆಳಗ್ಗೆ ಹೊತ್ತು ಎಲ್ಲನೂ ಎದ್ದು ಮಾಡೋದಕ್ಕಾಗಲ್ಲ ಕೆಲಸನ ಅನ್ನೋದಕ್ಕೋಸ್ಕರ ನೈಟೇ ಸೀರೆ ಒಂದು ಉಡಿಸಿ ರೆಡಿ ಮಾಡಿಕೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ನಾವು ಫ್ರೆಶ್ಶಾಗಿ ಆಮೇಲೆ ಮಿಕ್ಕಿದ ಕೆಲಸಗಳು, ಕಳಶ ಸ್ಥಾಪನೆ ಮಾಡೋದು, ಪೂಜೆಗೆ ರೆಡಿ ಮಾಡೋದು, ತಟ್ಟೆಗಳಿಗೆ ರೆಡಿ ಮಾಡ್ಕೊಳ್ಳೋದು ಎಲ್ಲನೂ ಕೂಡ ಆವಾಗ ಬೆಳಗ್ಗೆ ಮಾಡ್ಕೊಳ್ಳೋಕೆ, ನೈವೇದ್ಯ ಮಾಡೋದಾಗಿರ್ಬೋದು, ಎಲ್ಲ ತುಂಬ ಕೆಲಸ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಯಾವಾಗಲೂ ಅಷ್ಟೇ ನೈಟೇ ಸೀರೆ ಉಡಿಸಿ ಬಿಂದಿಗೆನ ನಾನು ಚಿಕ್ಕದೊಂದು ತಾಮ್ರದ ಬಿಂದಿಗೆ ಇದೆ ನಮ್ಮ ಮನೆಯಲ್ಲಿ. ಹಾಗಾಗಿ ಆ ಬಿಂದಿಗೆಗೆ ಸೀರೆ ಉಡಿಸೋದ್ರಿಂದ ಯಾವಾಗಲೂ ಅದು ಪ್ರತಿ ವರ್ಷವೂ ಅಷ್ಟೇ ಸೀರೆಗೆ ಸ್ವಲ್ಪ ಅದು ಒಂದು ಮಣೆ ಇಟ್ಬಿಟ್ಟು ಅದ್ರ ಮೇಲೆ ಬಾಳೆ ಎಲೆ ಅಕ್ಕಿ ಹಾಕಿ ಕೂರಿಸ್ತೀನಿ. ಯಾಕೆ ಸ್ವಲ್ಪ ಹೈಟಿಗೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಯಾವಾಗಲೂ ಕೂಡ ಅಷ್ಟೇ ಹಾಗೆ ಮಾಡೋದು. ಪ್ರತಿ ವರ್ಷ ನಾನು ಹೇಗೆ ಲಕ್ಷ್ಮಿನ ಕೂರಿಸ್ತೀನೋ, ಹೇಗೆ ಮಾಡ್ತೀನೋ ಅದೇ ರೀತಿಯೇ ಪ್ರತಿ ವರ್ಷವೂ ಕೂಡ ಮಾಡೋದು. ಹಾಗೆ ಸೀರೆ ಡ್ರ್ಯಾಪ್ ಮಾಡಾದಮೇಲೆ ಇಲ್ಲಿ
ಕೋಲನ್ನು ಬೆನ್ನಿಗೆಗೆ ನಮ್ಮ ಹಸ್ಬೆಂಡ್ ಕಟ್ಕೊಟ್ಟಿದ್ರು. ಹಾಗಾಗಿ ಆ ಸೀರೆನೂ ಕೂಡ ಕಟ್ಬಿಟ್ಟು ಅವರೇನು ಆ ಕಡೆ ಹೋಗಿದ್ರು. ನಾನು ಅಷ್ಟರಲ್ಲಿ ನೆರಿಗೆ ಕೂರ್ಸೋಣ ನೀಟಾಗಿ ಅಂತ ಹೇಳ್ಬಿಟ್ಟು ಮಾಡಿದ್ದೆ. ಯಾಕೋ ಇದು ಸ್ವಲ್ಪ ಬೇರೆ ಥರ ಉಡ್ಸೋದ ಅಂತ ಟ್ರೈ ಮಾಡಿದ್ವಿ. ಯಾಕೋ ಸರಿ ಬರಲಿಲ್ಲ. ಹಾಗಾಗಿ ನಾವು ಪ್ರತಿ ವರ್ಷ ಹೇಗೆ ಉಡಿಸ್ತಿದ್ವಿ ಹಾಗೆ ಉಡಿಸಿದ್ವಿ. ಹಾಗೆ ಇದು ಬಂದು ನಮ್ಮ ಮನೆಯಲ್ಲಿ ಶ್ರಾವಣ ಶನಿವಾರ ಒಂದು ವಾರದಲ್ಲಿ ಯಾವತ್ತಾದ್ರೂ ಧೂಪನ ಹಾಕಿಸ್ತೀವಿ. ಹಾಗಾಗಿ ಆ ಕ್ಲಿಪ್ಪಿಂಗ್ನ ಇಲ್ಲೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸ್ವಲ್ಪ ಕಡಿಮೆ ಇತ್ತು ಅಂತ ಹೇಳ್ಬಿಟ್ಟು. ಪ್ರತಿ ವರ್ಷವೂ ಹಿಂದಿನ ಕಾಲದಿಂದ ಹೆಂಗೆ ಮಾಡ್ಕೊಂಡು ಬರ್ತಿರೋ ಜೋಗಪ್ಪ ಮತ್ತು ಪುರುಷಪ್ಪ, ದಾಸಪ್ಪ ಪುರುಷಪ್ಪ ಅಂತ ಹೇಳ್ತಾರೆ, ಅವ್ರನ್ನ ಕರೆಸಿ ಏನಿಲ್ಲ ಸಿಂಪಲ್ಲಾಗಿ ಅನ್ನ ಸಾರು ಮುದ್ದೆ ಪಾಯಸ ಇದಿಷ್ಟೂ ಕೂಡ ಮಾಡಿಬಿಟ್ಟು ಅವ್ರ ಕೈಲೇ ಅವ್ರು ಬಂದು ಪೂಜೆ ಮಾಡಿ ಆ ತ್ರಿಶೂಲ ಥರ ಇರುತ್ತಲ್ಲ ಭೈರವಂದು, ಅದನ್ನು ತಂದು ಮನೆಯಲ್ಲಿ ಪೂಜೆ ಮಾಡಿ ಅವರು ಶಂಖನ ಊದಾದ್ಮೇಲೆ ಪೂಜೆ ಆಯಿತು, ಧೂಪ ಹಾಕಿದ್ರು ಅನ್ನೋದು. ಅವರು ಕೂಡ ಅಷ್ಟೇ ಬಂದಿದ್ದು ಸಂಜೆ ಆದ್ದರಿಂದ ಈ ವರ್ಷ ಸ್ವಲ್ಪ ಲೇಟಾಯಿತು ಪೂಜೆ ಎಲ್ಲ ಮಾಡಿ ಊಟ ಮಾಡಿದ್ದು. ಹಾಗೆ ನನ್ನ ಹಬ್ಬದ ಪ್ರಿಪ್ರೇಷನ್ ವ್ಲಾಗು ಇವತ್ತಿಗೆ ಇಲ್ಲೇ ಎಂಡ್ ಮಾಡಿ, ನೆಕ್ಸ್ಟ್ ವ್ಲಾಗು ವರಮಹಾಲಕ್ಷ್ಮಿ ಹಬ್ಬನ ನಾನೀಗ ಆಚರಿಸ್ತೇನನ್ನು ಸಿಂಪಲ್ಲಾಗಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಕೆಲವೊಂದು ಕ್ಲಿಪ್ಸಲ್ಲಿ. ಮುಂದಿನ ವಿಡಿಯೋ ಅದೇ ಆಗಿರುತ್ತೆ. ಥ್ಯಾಂಕ್ ಯು.